ಅವರು ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಐತಿ. ಸೊ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಿದ್ರ ನೀ ಅನ್ಬೇಡ ಹಂಗ ವಿಡಿಯೋದಾಗ. ಏನಂತ ರಜೆ ಮಾಡಿ ಅವತ್ತು ವಿಡಿಯೋಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಅವತ್ತು ಫುಲ್ ಡೇ ವಿಡಿಯೋ ಮಾಡ್ತಿದ್ವಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಅಂಡ್ ಸಸ ಯೂಟ್ಯೂಬ್ ಚಾನಲ್. ಓಕೆ, ಇವತ್ತೀಗ ನಮ್ದು ವಿಡಿಯೋಸ್ ಜರ್ನಿ, ನಾವು ವಿಡಿಯೋಸ್ ಮಾಡಾಕೂತು ಹೆಚ್ಚು ಕಮ್ಮಿ ಒಂದು ವರ್ಷ ಆಯ್ತು. ಈಗ ಕಂಪ್ಲೀಟ್ ಆಯ್ತು. ಒಂದು ವರ್ಷದಾಗ ನೀವು ಕೊಟ್ಟಿರುವಂಥ ಪ್ರೀತಿ ಅಪಾರ ಹೇಳ್ಬೇಕಂದ್ರೆ ಹೆಂಗೆ ಅದಕ್ಕೆ ಪ್ರೂಫ್ ಅಲ್ಲಿ ಐತಿ ಸಿಲ್ವರ್ ಪ್ಲೇ ಬಟನ್. ಯಾರಿಗೆ ಒಂದು ವರ್ಷ ನಮ್ಗೆ ಬರೀ 6 ತಿಂಗಳದಾಗ ಬಂದ ಸಿಲ್ವರ್ ಪ್ಲೇ ಬಟನ್. ಅದು ಎಲ್ಲ ನಿಮ್ಮ ಪ್ರೀತಿ. ಫಸ್ಟ್ ಆಫ್ ಆಲ್ ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಒಂದು ವಿಡಿಯೋ ಮಾಡಬೇಕು ಅಂತಂದ್ರೆ ಒಂದು ವಿಡಿಯೋ ಹಿಂದೆ ಎಷ್ಟು ಸ್ಟ್ರಗಲ್ ಇರುತ್ತೆ ಅಂತೇಳಿ ಸ್ಟ್ರಗಲ್ ನೋಡಿದವ್ರಿಗೆ ಗೊತ್ತು, ಆಮೇಲೆ ವಿಡಿಯೋಸ್ ಮಾಡೋರಿಗೆ ಗೊತ್ತು, ಆಮೇಲೆ ಒಂದಿಷ್ಟು ಜನ ನೋಡೋರಿಗೂ ಗೊತ್ತು ಅದಕ್ಕೆ ಎಷ್ಟು ಕಷ್ಟ ಇರುತ್ತೆ. ಒಂದು ವಿಡಿಯೋ ಮಾಡ್ಬೇಕಂದ್ರೆ, ಒಂದು ಶಾರ್ಟ್ ವಿಡಿಯೋ 1 ನಿಮಿಷದ ವಿಡಿಯೋ ಮಾಡ್ಬೇಕಂದ್ರೆ, 1 ನಿಮಿಷದ ವಿಡಿಯೋ ಮಾಡ್ಬೇಕಂದ್ರೆ ಅದರಿಂದ ಏನಿಲ್ಲ ಅಂದ್ರೆ 1 ತಾಸು ಗುದ್ದಾಡಿರ್ತೀವಿ ನಾವು. 1 ತಾಸಿನ ಒಂದೊಂದು ಸ್ವಲ್ಪ ಕಂಟೆಂಟ್ ಬಿರ್ಸಿದ್ವು ಅಂದ್ರೆ 2 ತಾಸು ಗುದ್ದಾಡಿದ್ದೈತಿ. 2 ತಾಸು ಗುದ್ದಾಡ್ತೀವಿ. ಅದಕ್ಕೆ ವಾಪಸ್ ರೀಟೇಕ್ ತಗೊಳ್ಳೋದು, ಡೈಲಾಗ್ಗಳನ್ನೆಲ್ಲ ಸರಿ ಮಾಡ್ಕೊಳ್ಳೋದು, ಇದು 1 ನಿಮಿಷದ ವಿಡಿಯೋಯಿಂದ ಅಷ್ಟು ಕಷ್ಟಪಟ್ಟು ಈಸಿಯಾಗಿ ಅರ್ಥ ಆಗಂಗ ಯಾವ ವೇ ಒಳಗೆ ಮಾಡ್ಬೇಕು, ಹೆಂಗೆ ಮಾಡ್ಬೇಕು. ಏನಂದ್ರೆ ಇನ್ನೊಂದು ವಿಡಿಯೋ ನೋಡಿ ಅದೇ ಥರ ಮಾಡ್ಬಿಡು ಅಂತಂದ್ರೆ ಅದು ಬೇರೆ ಲೆಕ್ಕ ಇರ್ತೈತಿ. ಬಟ್ ಆ ಥರ ನಾವು ಮಾಡಿದ್ದು ಕಮ್ಮಿ. ಸ್ವಲ್ಪ ನಾವಾಗಿ ಸ್ವಲ್ಪ ಯೋಚನೆ ಮಾಡಿರ್ತೀವಿ, ಏನು ಮಾಡುವು, ಹೆಂಗೆ ಮಾಡುವು ಅಂತೇಳಿ. ಇದು ಅನ್ಕೊಂಡಿದ್ದು ಇಲ್ಲಿ ತಲೆಯಾಗಿದ್ದು ಕರೆಕ್ಟಾಗಿ ನಮ್ಮ ಕಣ್ಣು ಮುಂದೆ ಬರ್ಬೇಕಂದ್ರೆ ಅದಕ್ಕೆ ಭಾಳ ಡಿಫ್ರೆನ್ಸ್ ಐತಿ. ಅನ್ಕೊಂಡಂಗೆ ಬರ್ಬೇಕಂದ್ರೆ ಕಷ್ಟ ಐತಿ. ಅದು ಮಾಡೋದ್ರಿಗೆ ಗೊತ್ತು. ಸೊ ಅದನ್ನು ಅರ್ಥ ಮಾಡ್ಕೊಂಡು ನೀವೆಲ್ಲರೂ ಇಷ್ಟೆಲ್ಲ ಸಪೋರ್ಟು ಪ್ರೀತಿನ ತೋರಿಸ್ತೀರಿ. ಒನ್ಸ್ ಅಗೇನ್ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ನಿಮ್ಗಂತೂ ನಾವು ಬೆಂಗಳೂರಿಗೆ ಬಂದಾಗಲಿಂದ ನಮ್ಮ ಲೈಫ್ ಸ್ಟೋರಿನ ಹೇಳ್ಬಿಟ್ಟಿವಿ. ಎಲ್ಲೆಲ್ಲಿಂದಿತ್ತು. ಒಂದು 25 kg ಅಕ್ಕಿ, ಊಟಗಳ ಡ್ರೆಸ್, ಒಂದು ಸ್ಪ್ಲೆಂಡರ್ ಗಾಡಿ ತೊಗೊಂಡು ಬಂದಿದ್ವಿ. ಅದನ್ನೆಲ್ಲ ಲಾಸ್ಟ್ ಒಂದು ವ್ಲಾಗ್ ಒಳಗೆ ಹೇಳಿಬಿಟ್ಟಿದ್ವಿ. ನಮ್ಮ ವಿಡಿಯೋ ಜರ್ನಿ ಹೆಂಗಿತ್ತು 1 ವರ್ಷದಾಗ. 1 ವರ್ಷದ, ಯಾಕಂದ್ರೆ 1 ವರ್ಷದಾಗ ಇಷ್ಟು ಪ್ರೀತಿ, ಇಷ್ಟು ಜನನ ಒಂದು ಫ್ಯಾಮಿಲಿ ಕಟ್ಟಬೇಕು, ಒಂದು ಯೂಟ್ಯೂಬ್ ಫ್ಯಾಮಿಲಿನ ಕಟ್ಕೋಬೇಕು ಅಂತಂದ್ರೆ ಎಷ್ಟು ತ್ರಾಸ ಐತಿ ಅಂತ ನಾವು ಗುದ್ದಾಡಕೂತಾರ ಅವ್ರಿಗೆ ಗೊತ್ತು. ನಾವು ಬಂದಾಗಲಿಂದಂತೂ ಎಷ್ಟೋ ತ್ಯಾಗಗಳು ಮಾಡ್ಬಿಟ್ಟಿವಿ ವಿಡಿಯೋ ಸಂಬಂಧ. ಎಷ್ಟೋ ಅದೇ ತ್ಯಾಗನ ಅನ್ಕೋಬೇಕಂದ್ರೆ ನನ್ನ ಪ್ರಕಾರ ತ್ಯಾಗನ ಅದು. ಎಷ್ಟು, ಯಾಕಂದ್ರೆ ವಿಡಿಯೋ ಮಾಡಬೇಕು ಅಂತಂದ್ರೆ ನಾ ಫಸ್ಟಿಗೆ ಇಬ್ರು ಕೆಲ್ಸಕ್ಕೆ ಹೋಗ್ತಿದ್ವಿ. ಇಬ್ರು ಕೆಲ್ಸಕ್ಕೆ ಹೋಗಿ ಒಂದೇ ವಾರ ಸಂಡೇ ಅಷ್ಟೇ ನಮಗೆ ರಜೆ ಇರೋದು. ಬಟ್ ನನಗೆ ರಜೆ ಇರ್ತಿರ್ಲಿಲ್ಲ. ನಂದು ಸ್ವಿಗ್ಗಿ ಝೊಮ್ಯಾಟೊ ನಂದು ನಡೀತಿತ್ತು. ನಾ ಯಾವುದು ಕಂಪ್ನಿಯಾಗ ಹೋಗಿಲ್ಲ. ಸ್ಟಾರ್ಟಿಂಗ್ ಬಂದಾಗ ಸ್ವಿಗ್ಗಿ ಝೊಮ್ಯಾಟೊ ಮಾಡ್ತಿದ್ದೆ, ಯಾವಾಗ ಬೇಕಾದ್ರೂ ಹೋದ್ರೂ ನಡೀತಿತ್ತು. ಬಟ್ ಸಂಡೇ ಈಕೆ ಅಷ್ಟೇ ಫ್ರೀ ಇರ್ತಿದ್ಲು. ಅದ್ರ ಸಂಬಂಧ ಅಂತೇಳಿ ಸಂಡೇ ದಿನ ಏನು ರಜೆ ಮಾಡಿ ಅವತ್ತು ವಿಡಿಯೋಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಫುಲ್ ಡೇ ವಿಡಿಯೋ. ಎಲ್ಲಿ ಓಡಾಡೋದಿಲ್ಲ, ಏನಿಲ್ಲ, ಎಂಜಾಯ್ಮೆಂಟ್ ಮಾಡೋದಿಲ್ಲ, ಎಲ್ಲಿ ತಿರುಗಾಡೋದಿಲ್ಲ, ಏನಿಲ್ಲ. ಫುಲ್ ಡೇ ಅವತ್ತು. ಒಂದು ವಾರಕ್ಕೆ ನೆಕ್ಸ್ಟ್ ಸಂಡೇ ಬರುತ್ತಾನ ಎಷ್ಟು ವಿಡಿಯೋಸ್ ಬೇಕು, ದಿನ ಒಂದೊಂದು ವಿಡಿಯೋ. ಮಿನಿಮಮ್ ಒಂದು ವಾರದಾಗ 7 ದಿನದಾಗ 6 ವಿಡಿಯೋಸ್ ನಾವು ಬಿಡ್ಬೇಕು ಕಂಪಲ್ಸರಿ. ಇದು ಒಂದು ನಮ್ಮ ತಲೆಯಾಗ ಸೆಟ್ ಆಗಿ ಒಟ್ಟು ದಿನಕ್ಕೆ ಒಂದೊಂದು ವಿಡಿಯೋ ಬಿಡ್ಬೇಕಂತ ಫಿಕ್ಸ್ ಆಗ್ಬಿಟ್ಟಿದ್ವಿ. ಅದಕ್ಕೆ ಸಂಡೇ ದಿನ ಒಂದೇ ದಿನ ಉಳಿಕೆ ದಿನ ಮಾಡಕ್ಕಾಗಲ್ಲ, ಕೆಲ್ಸಕ್ಕೆ ಹೋಗ್ಬಿಡ್ತೇವಿ. ಅದಕ್ಕೆ ಸಂಡೇ ದಿನಾನೇ ಮಾಡಿ ಇಟ್ಕೊಂಡು ಅವನೇ ದಿನ ಬಿಟ್ಕೊತ ಹೋಗ್ತಿದ್ವಿ. ಮತ್ತೆ ನೆಕ್ಸ್ಟ್ ಸಂಡೇ ಬಂತಂದ್ರೆ ಮತ್ತೆ ಹಿಂಗೆ ಎಷ್ಟು ದಿನ ನಡೀತಂದ್ರೆ ಇದು ಹೆಚ್ಚು ಕಮ್ಮಿ ಒಂದು 10 ತಿಂಗಳು ನಡೆದೈತಿ. 10 ತಿಂಗಳಿಗೆ ಇದೇ ತರ ಎಷ್ಟು ಒಟ್ಟು ದಿನ ವಿಡಿಯೋಸ್ ಬಿಡ್ಬೇಕು, ದಿನ ವಿಡಿಯೋ ಮಾಡ್ಬೇಕು ಅಂತೇಳಿ. ಈಗ ಸ್ವಲ್ಪ ಕಮ್ಮಿ ಆಗ್ಯಾವು ಶಾರ್ಟ್ಸ್ ಎಲ್ಲ ಬಿಡೋದು. ಈಗ ಪ್ರೆಗ್ನೆನ್ಸಿ ಇರೋದ್ರಿಂದ ಈಗ ಸ್ವಲ್ಪ ಆಕಿಗೆ ಮೂಡು ಸರಿ ಇರಲ್ಲ ವಿಡಿಯೋಸ್ ಮಾಡಕ್ಕೆ ಅಂತೇಳಿ. ಅದ್ರ ಸಂಬಂಧ ವಿಡಿಯೋಸ್ನ ಮಾಡೋಕ್ಕಾಗಿಲ್ಲ. ಫ್ರೀ ಟೈಮ್ ಸಿಕ್ತಂದ್ರೆ ಡೈಲಿ ಮಾಡೋದು, ನಿಮ್ಮನ್ನು ಎಂಟರ್ಟೈನ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಇರ್ತೀವಿ. ಅದೇ ಯೂಟ್ಯೂಬ್ ಲಾಗು ಹಂಗೆ ಮಾಡ್ತಿದ್ವಿ. ಸಂಡೇ ದಿನ ಒಂದು ಲಾಗ್ ಮಾಡ್ತಿದ್ವಿ. ಮತ್ತೆ ಬುಧವಾರ ಕೆಲ್ಸಕ್ಕೆ ಹೋಗಿ ಬಂದಿಂದ ನಾನು 6ಕ್ಕೆ ಬರ್ತಿದ್ದೆ. 6ಕ್ಕೆ ಬಂದ್ಮೇಲೆ ಅವತ್ತೊಂದು ಮಾಡ್ತಿದ್ವಿ. ವಾರದಾಗ 2 ಲಾಗ್ ಬಿಡ್ಬೇಕಂತ ಅನ್ಕೊಂಡಿದ್ವಿ. ವಾರದಾಗ 2 ಲಾಗು, 6 ಶಾರ್ಟ್ ವಿಡಿಯೋಸು, 2 ವ್ಲಾಗ್ಸ್ ಹೆಂಗಾರ ಮಾಡಿ ಬಿಡ್ಬೇಕು. ಯಾವುದೇ ಪರಿಸ್ಥಿತಿ ಒಳಗಿರ್ಲಿ ಒಟ್ಟು ಅವರು ಬಿಡ್ಲೇಬೇಕು ಅಂತೇಳಿ ನಮ್ದು ತಲೆಯಾಗ ಕೂತ್ಬಿಟ್ಟಿತ್ತು. ಅದನ್ನ ಮಾತ್ರ ಒಟ್ಟ ತಪ್ಪಿಸಿದಿಲ್ಲ. ಕೆಲಸ ತಪ್ಪಿಸಿದ್ರು ಪರವಾಗಿಲ್ಲ, ಬಟ್ ಅದನ್ನ ಮಾತ್ರ ತಪ್ಪಿಸಿದಿಲ್ಲ ನಾವು. ಯಾಕಂದ್ರೆ ಅದು ನಾವು ಕಷ್ಟಪಟ್ಟಂತೂ ಮಾಡಿದ್ದಲ್ಲ. ಅದು ಒಂದು ನಮ್ಗೆ ಏನೋ ಪ್ಯಾಷನ್ ಅಂತಾರಲ್ಲ, ಮನುಷ್ಯಾಗ ಒಂದು ಹ್ಯಾಬಿಟ್. ಅದ್ರ ಮಾಡ್ದಲ್ಲಿಂದ ಮನುಷ್ಯ ಖುಷಿ ಸಿಗುತ್ತಂತಾರಲ್ಲ. ಸೊ ನಮ್ಗೆ ವಿಡಿಯೋಸ್ ಮಾಡಿದ್ರೆ ನನಗೆ ಖುಷಿ ಸಿಗುತ್ತೆ.
ಈ ಥರ ಒಂದು ವಿಡಿಯೋ ಒಂದು ಮೆಸೇಜ್ ಕೊಡುವಂಥ ವಿಡಿಯೋ ಮಾಡಿದ್ನಿ ಅಂದ್ರೆ ಅದರಿಂದ ಒಂದು ಸ್ವಲ್ಪ ಕಮೆಂಟ್ಸ್ ಬರೋಣ, ಅದು ಸ್ವಲ್ಪ ನನಗೆ ಏನೋ ಒಂಥರ ಮತ್ತು ಇನ್ನ ವಿಡಿಯೋ ಮಾಡಕ್ ಜಾಸ್ತಿ ಇದು ಆಗ್ತಿತ್ತು, ಜಾಸ್ತಿ ಮತ್ತಿಷ್ಟು ಸ್ಫೂರ್ತಿ ಸಿಗ್ತಿತ್ತು. ಮಾಡು ಇನ್ನೊಂದು ಸ್ವಲ್ಪ ಇಷ್ಟೆಲ್ಲ ಕಮೆಂಟ್ ಮಾಡಾಗುತ್ತಾರೆ, ಇಷ್ಟೆಲ್ಲ ಮಾತಾಡಾಗುತ್ತಾರ, ಇಷ್ಟೆಲ್ಲ ನಮಗೆ ಸಪೋರ್ಟ್ ಮಾಡಾಗುತ್ತಾರೆ. ಸೊ ಮಾಡೋಮು, ನಾವು ವೀಡಿಯೋಸ್ ಮಾಡೋಮು, ಎಲ್ಲರಿಗೆ ಸ್ವಲ್ಪ ಎಂಟರ್ಟೈನ್ ಮಾಡೋಕ್ಕೆ ಟ್ರೈ ಮಾಡೋನು ಅಂತೇಳಿ ಅವತ್ತಿಂದ ಕೆಲಸ ಬಿಟ್ಟರು ಚಿಂತಿಲ್ಲ, ವೀಡಿಯೋಸ್ ಮಾತ್ರ ಬಿಡಲೇಬೇಕು ಅಂತೇಳಿ ಮೈಂಡ್ ಸೆಟ್ ಒಳಗೆ ಕೂತ್ಬಿಟ್ಟಿದ್ವಿ. ಆಮೇಲೆ ಒಂದು ದೊಡ್ಡ ಸತ್ಯನ ನಿಮ್ಮ ಮುಂದೆ ಮುಚ್ಚಿಟ್ಬಿಟ್ಟಿನಿ, ಸಾರಿ ಫಾರ್ ದ್ಯಾಟ್. ಇವತ್ತು ನಾನು ಹೇಳಬೇಕು ಅಂದ್ಕೊಂಡೆ. ಏನಂದ್ರೆ ನಾನು ಮುಂಚೆ ಕಂಪ್ನಿ ಕೆಲಸ ಮಾಡ್ತಿದ್ದೆ ಒಂದಿಷ್ಟು ದಿನ. ಯಾಕೆ ಫಸ್ಟಿಗೆ ಸ್ವಿಗ್ಗಿ ಝೊಮ್ಯಾಟೊ ಮಾಡಿ ರಾತ್ರಿ 12ಕ್ಕೆ 1ಕ್ಕೆ ಈ ಥರ ಬರೋಣ, ಈಗೀಗ ಸಿಟ್ಟು ಬರ್ತಿತ್ತು. ರಾತ್ರಿ ತನಕ ಚಂತನ ದುಡಿತಲ್ಲ ಅಂತೇಳಿ ನನ್ನ ತಲೆಯಾಗ ಏನು ಕೂತ್ಬಿಟ್ಟಿತ್ತು, ಊರ್ಲಿಂದ ಬಂದಾಗ ಆಲ್ಮೋಸ್ಟ್ ನನ್ನ ಜೀವನ ಅರ್ಧ ಹೋಗೇ ಬಿಟ್ಟೈತೆ ಅಂದ್ಕೊಂಡ್ಬಿಟ್ಟಿದ್ದೆ. ಈ ಥರ ಮದುವೆ ಆಗಿಬಿಟ್ಟಿವಿ, ಜೀವನ ಅರ್ಧ ಹೋಗೇ ಬಿಟ್ಟೈತಿ. ಎಲ್ಲಿ ಯಾರು ಕರೆಕ್ಟಾಗಿ ಯಾರು ನಮ್ಗೆ ರೆಸ್ಪಾನ್ಸ್ ಮಾಡಲ್ಲ, ಏನಿಲ್ಲ ಅಂದ್ರೆ ಈಗ ಜೀವನ ಹೋಗ್ಬಿಟ್ಟೈತಿ. ಮತ್ತೆ ಬಿಡು, ಹೆಂಗೆ ಬೇಕಂಗೆ ದನದ ಥರ ದುಡ್ದು ಅಂತೇಳಿ ನನ್ನ ಲೆಕ್ಕಾಚಾರ. ಟೈಮಿಂಗ ನೋಡಲಿಲ್ಲ ನಾನು, ರಾತ್ರಿ ಆಗಲಿ ಟೈಮಿಂಗ ನೋಡವಲ್ಲ, ದನ ದುಡ್ದಂಗೆ ದುಡ್ಯಾವ. ಮನ್ಯಾಗಂತರೂ ಇವರೆಲ್ಲರೂ ನಮ್ಮ ರಾತ್ರಿ ಮುದ್ದಾಂ ಫೋನ್ ಹಚ್ಚಿದ್ಲು. ಫೋನ್ ಹಚ್ಚಿದಾಗ ಹೊರಗಿನ ಸೌಂಡ್ ಕೇಳಿದ್ರೆ ನುಗ್ಗು ಬೈತಿದ್ಲು. ಬರೀ ರಾತ್ರಿ ಎಲ್ಲ ಹೊರಗಿರ್ತಿ, ಯಾರು ಹೊಡೆದು ಎಲ್ಲರೂ ಹೋಗಿದ್ರಂದ್ರೆ ಏನು ಮಾಡೋ ನೀನು, ಎದಕ್ಕಿರ್ತೀನಿ ಹೊರಗೆ ಮನೆಗೆ ಹೋಗುವಂತಿದ್ರು. ಬಟ್ ರಾತ್ರಿನ ಜಾಸ್ತಿ ನನಗೆ, ರಾತ್ರಿನೂ ಆಗಲಿ ರಾತ್ರಿ ಕೆಲಸ ಮಾಡಿದ್ರೆ ಏನೋ ಒಂದು ಸ್ವಲ್ಪ ಒಂದು ಲೆವೆಲಿಗೆ ಬಂದು ನಿಂದ್ರಾಕ ಆಗುತ್ತಾ ಅನ್ನೋ ಲೆಕ್ಕಕ್ಕೆ ನಾನು ರಾತ್ರಿ ಆಗಲಿ ಎಲ್ಲ ಕೆಲಸ ಮಾಡ್ತಿದ್ದೆ. ಆಮೇಲೆ ಊರಿಗೆ ಹೋದ್ಮೇಲೆ ಭಯ ಕೂತ್ಬಿಟ್ಲು. ಅವ್ನು ನಮ್ಮ ಅವ್ವ ಮುಂದೆ ಪಿರ್ಯಾದ ಹೇಳಿದ್ಲು, ರಾತ್ರಿ ಇಷ್ಟಿಗೆ ಬರ್ತಾನ್ರಿ, ಹಿಂಗೆ ಮಾಡ್ತಾನ್ರಿ. ನನಗೆ ಭಾಳ ಹಿಂಸೆ ಆಗುತ್ತೆ ರೀ ಅದು. ರಾತ್ರಿ ಈ ಥರ ಹೊರಗೆ ಹೋದಂದ್ರೆ ಯಾವಾಗ ಬರ್ತಾನೋ ಮನೆಗೆ, ಏನು ನನಗೆ ಅಂಜಿಕೆ ಬರ್ತಿರ್ತೈತೆ ರೀ, ಇಬ್ಬರೇ ಇರ್ತೀವಿ ಅಲ್ಲಿ ಅಂಥೇಳಿ ಅಂದ್ಕೊಂಡಿದ್ದಕ್ಕೆ ನಮ್ಮವ್ವ ಹೇಳಿದ್ಲು, ಒಂದು ಯಾವ್ದಾರು ಕಂಪ್ನಿಯಾಗ ಕೆಲಸ ನೋಡ್ಕೊ, ಆರಾಮ ಚಂತನ ಕೆಲಸ ಮಾಡಿ ಸಂಜೆ ಮನೆಗೆ ಬಾ ಅಂತೇಳಿ ಅಂತಂದರು. ನಾನು ಇಲ್ಲೇ ಹತ್ತಿರದಾಗ ನಮಗೆ BL ಒಂದು ಹತ್ತಿರ ಆಗೋದು ಭಾರತ್ ಎಲೆಕ್ಟ್ರಾನಿಕ್ಸ್ ಅಂತೇಳಿ, ಅದು ಸೆಂಟ್ರಲ್ ಗೌರ್ಮೆಂಟದು. ಬಟ್ ಅಲ್ಲಿ ಹೊರಗೆ ಪ್ರೈವೇಟ್ ಒಳಗೆ ಕೆಲಸಕ್ಕೆ ಸೇರ್ಕೋಬೇಕು ಅಂತೇಳಿ ನಾವು ಹೋಗಿದ್ದೆ. ಹೋದಾಗ ಅಲ್ಲಿ ಹೊರಗೆ ಹೆಲ್ಪರು ಆ ಥರ ಕೆಲಸ ಎಲ್ಲ ಇದ್ದು, ಅಲ್ಲೊಂದು 15,000 ಕೊಡ್ತೀನಿ, 12,000 ಕೊಡ್ತೀನಿ ಅಂತಂದರು. ಬಟ್ ನನಗೆ ಅಷ್ಟು ಆಗಲ್ಲ, ನಾನು ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ನಾನು ಸ್ಯಾಲ್ರಿನ. ಸೊ ಹಂಗಂತಂದ್ಗಳೇ ಅವರು ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಐತಿ. ಸೊ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಿದ್ರೆ ಒಂದು 20,000 to 22,000 ರೂಪಾಯಿ ಸಿಗುತ್ತಾ ಅಂತಂದರು. ಸೊ ನಂದೇನು ತಲೆಯಾಗ ಪೇಮೆಂಟ್ ಜಾಸ್ತಿ ಬರ್ಬೇಕು, ಕೆಲಸ ಏನಾದರೂ ಪರವಾಗಿಲ್ಲ, ಪೇಮೆಂಟ್ ಜಾಸ್ತಿ ಬರಬೇಕು ಅಂತ ಅಂದ್ಕೊಂಡು ಸೆಕ್ಯೂರಿಟಿ ಗಾರ್ಡ್ ಕೆಲಸಕ್ಕೆ ಸೇರ್ಕೊಂಡಿದ್ದೆ ನಾನು. ಅದನ್ನು ಯಾರ ಮುಂದೆ ಹೇಳಕ್ಕೆ ಹೋಗಿರಲಿಲ್ಲ, ವೀಡಿಯೋಸ್ ಒಳಗೆ ಎಲ್ಲಿ ವೈರಲ್ಲು ಮಾಡೋಕ್ಕಾಗಿ ಎಲ್ಲಿ ಹೇಳಕ್ಕೆ ಹೋಗಿರಲಿಲ್ಲ. ಯಾಕಂದ್ರೆ ಸ್ಟಾರ್ಟಿಂಗ್ ನಾವು ವೀಡಿಯೋಸ್ ಸ್ಟಾರ್ಟ್ ಮಾಡೋಕೆ ಒಂದಿಷ್ಟು ಚುಚ್ಚು ಮಾತುಗಳು ಬರ್ತಾವಲ್ಲ, ಹಂಗದಿ ಹಿಂಗದಿ ಏನು ವೀಡಿಯೋ ಮಾಡ್ತೀವಿ ಅಂಥವು ಇಂಥವು ಅಂತೇಳಿ ಕಾಲೇ ಪಿಲೆ ಅಂಥವ್ರಿಗೆ ಮತ್ತಿಟ್ಟು ಅದು ದಾರಿ ಸಿಗುತ್ತೆ ಅಂತೇಳಿ. ನಾನು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಿ ವೀಡಿಯೋ ಮಾಡ್ತೀನಿ ಅಂದ್ರೆ ಮತ್ತಿಟ್ಟು ಅವ್ರಿಗೆ ಭಾರಿ ದಾರಿ ಸಿಗ್ಬಿಡ್ತೈತಿ ಆ ಥರ ಕಮೆಂಟ್ಸ್ ಮಾಡೋರಿಗೆ ಅಂತೇಳಿ. ತಡಿ, ಯಾಕೆ ನೀ ಯಾಕೆ ಏನಂತೆ, ನೀ ಯಾಕೆ ಹಿಂಗಂತೀಯಲ್ಲ, ತಡಿ. ನೋಡು, ಹಾಂ ಬರೋಬ್ಬರಿ ಇದೆ. ನೀ ಅನ್ಬೇಡ ಹಂಗ ಬಿಡಿಯೋದಾಗ. ಏನಂತೆ ಓಕೆ ಅಂದ್ಕೊಂಡು ಬೇಡ, ನಾ ಇನ್ನು ಏನು ಕೆಲಸ ಮಾಡ್ತೀನಿ ಬರೋಕ್ಕೆ ಹೇಳೋದು ಬೇಡ, ಒಂದು ಟೈಮ್ ಬರ್ತೈತಿ, ಆ ಟೈಮ್ದಾಗ ಹೇಳುಮು ಅಂತ ಅಂದ್ಕೊಂಡಿದ್ದೆ. ಸೊ ಇವತ್ತು ಹೇಳ್ಕೊಳಕತ್ತೀನಿ. ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಿದ್ದೆ 3 ಶಿಫ್ಟು. ಅವಾಗ ನಾ ವೀಡಿಯೋಸ್ ಮಾಡಾಗ ನಾನು ವೀಡಿಯೋಸಿಗೆ ಕಮೆಂಟ್ ಹಾಕ್ತಿದ್ರು, ಕಷ್ಟಪಟ್ಟು ದುಡೀರಿ ಅಂತ ಹೇಳ್ತಿದ್ರು. ಕಷ್ಟಪಟ್ಟು ದುಡೀರಿ ಅಂದ ಅವ್ರಿಗೆ ಒಂದು ಮಾತು ಹೇಳ್ತಿದ್ರು. ನಶಿನ 4 ಗಂಟೆಗೆ ಹೋಗಿದ್ದೆ ನಾ ಕೆಲಸಕ್ಕೆ. ಇಲ್ಲಿಂದ ಮಳೆ ಆಗಲಿ ಚಳಿ ಆಗಲಿ ನಶಿನ 4 ಗಂಟೆಗೆ ಇಲ್ಲಿ ಹೋದ್ರೆ ಅಲ್ಲಿ 1 ತಾಸು ಟ್ರೈನಿಂಗ್ ಸೆಕ್ಯೂರಿಟಿ ಗಾರ್ಡಿಗೆ, ಹೆಂಗೆ ಗೇಟ್ ತೆಗಿಬೇಕು, ಹೆಂಗೆ ಸೆಲ್ಯೂಟ್ ಮಾಡಬೇಕು. ಯಾಕಂದ್ರೆ ಅದು ಸೆಂಟ್ರಲ್ ಗೌರ್ಮೆಂಟ್ ಕಂಪ್ನಿ ಇರ್ತೈತಲ್ಲ, ಅದಕ್ಕಂತೇಳಿ ಅಷ್ಟೆಲ್ಲ 4 ಗಂಟೆಗೆ ಹೋಗಿ ನಾಷ್ಟ ಇಷ್ಟ ಎಲ್ಲ ಮಾಡ್ಕೊಂಡು ಕೇಸಿ ಆಮೇಲೆ 6 ಗಂಟೆಗೆ ಡ್ಯೂಟಿ ಜಾಯ್ನ್ ಆಗಿ 2 ಗಂಟೆಗೆ ಬಿಡ್ತಿತ್ತು. ಈ ಥರ 3 ಶಿಫ್ಟ್, 2ರಿಂದ ಮತ್ತು 9, 9ರಿಂದ ಮತ್ತು ರಾತ್ರಿ ಮುಂಜಾನೆ 8 ತನಕ. ಒಟ್ಟು 8 ಗಂಟೆ ಅಂದರೆ ಹೆಚ್ಚು ಕಮ್ಮಿ ಒಂದು 10ರಿಂದ 11 ಗಂಟೆ ಡ್ಯೂಟಿ ಆಗ್ಬಿಡ್ತಿತ್ತು. ಅದು ಮುಂಚೆ 2 ಗಂಟೆ ಹೋಗಿದ್ವಲ್ಲ. ಸೊ ಆಗ್ಲಿಂದ ನಾವು ಮನೆಯಾಗಿದ್ದಾಗ ಇಕ್ಕಿ ಇರ್ತಿರ್ಲಿಲ್ಲ.
ಈಕಿ ಮನ್ಯಾಗಿದ್ದಾಗ ನಾ ಇರ್ತಿರ್ಲಿಲ್ಲ. ಈಕಿನೂ ಕಂಪ್ನ್ಯಾಗ ಕೆಲ್ಸ ಹೋಗಿರ್ಲಿ. ಈಕಿನ ಮುಂಜಾನೆ 9ಕ್ಕೆ ಹೋದ್ರ ರಾತ್ರಿ ನಾನು 6 ಗಂಟೆಗೆ ಮುಂಜಾನೆ ಬರ್ಬೇಕು. 9ಕ್ಕೆ ಹೋಗಿ 6ಕ್ಕೆ ಬರ್ತಿದ್ದೆ. ನಾ 6ಕ್ಕೆ ಬಂದ್ಗಳ ನೀವು 7ಕ್ಕೆ ಹೋಗಿದ್ದ. 7ಕ್ಕೆ ಹೋಗಿ ಮುಂಜಾನೆ ಬಟ್ ನಾ ಬರೋಣ ಇವ ಹೋಗಿದ್ದ. ಆಮೇಲೆ ಇವ ಮುಂಜಾನೆ ಬರ್ತಿದ್ದ, ನಾ ಮುಂಜಾನೆ ಕೆಲ್ಸಕ್ಕೆ ಹೋಗ್ಬಿಡ್ತಿದ್ದೆ. ಒಂದು ವರ್ಷ ಅದು ಒಂದ್ ಲೆಕ್ಕಕ್ಕೆ ನಾವು ತ್ಯಾಗನ ಮಾಡ್ಬಿಟ್ಟು ಏನೋ ಅಂತಾರಲ್ಲ, ಸ್ಯಾಕ್ರಿಫೈಸ್ ಮಾಡಿವ್ ಅಂತಾರಲ್ಲ, ಆತರ ಒಂದ್ ವರ್ಷ ಎಕ್ಕಡೆ ಅಳಗಾಡಿಲ್ಲ. ಒಂದು ಅಂದ್ರ ನಾನು ಈಕೆ ಹೋಗೋ ಕೆಲ್ಸಕ್ಕೆ ಹೋದ್ರು ಓಕೆ, ಅಲ್ಲಿ ಒಂದು 10,000 ರೂಪಾಯಿ ಕೊಡ್ತಾರಂತ ನನ್ ತಲೆಯಾಗ. ಗಂಡು ಮಕ್ಳು ಹಾಕಿ ಹೆಣ್ಮಕ್ಳ ಲೆಕ್ಕಕ್ಕೆ ಹಾಕಿ 10,000 ದುಡ್ಡು, ನಾನು 10,000 ರೂಪಾಯಿ ದುಡಿದ್ರೆ ಹೆಂಗ ಅಂದು ನನ್ನ ಲೆಕ್ಕಾಚಾರ. ಮನ್ಯಾಗ ಏನಾರು ಬೈಯೋರ್ಗೆ ಏನು ಒಮ್ಮಿಂದೊಮ್ಮೆಲೆ ಗುಡ್ಡ ಎತ್ ಕೇಸಿ ಕಡ್ದು ಹಾಕಂಗ ನಾವು ಮಾಡ್ತಿಲ್ಲ. ಸೊಕಾಸ್ ಎಲ್ಲಾರು ಕೆಲ್ಸಕ್ಕೆ ಹೋಗೋಣ. ನಂದೇನು ಸ್ವಲ್ಪ ಜಾಸ್ತಿ ಕೆಲಸ ಮಾಡಿ ಸ್ವಲ್ಪ ಜಾಸ್ತಿ ದುಡಿ ಒಮ್ಮೆ ಬರ್ಲಿ ಅಂದ್ರೆ ಸ್ವಲ್ಪ ಜಾಸ್ತಿ ಕೆಲಸ ಮಾಡಿ ಗಂಡ್ಮಕ್ಳ ಲೆಕ್ಕಕ್ಕೆ ಸ್ವಲ್ಪ ಈ ಅಕಿನ 10,000 ದುಡಿ ಹೋದ್ರೆ ನಾನು 10,000 ದುಡಿದ್ರೆ ಅದಕ್ಕೆ ಬರ್ತೈತೆ. ಅದು ಸ್ವಲ್ಪ ನಾನು ಸ್ವಲ್ಪ ಜಾಸ್ತಿ ಇರಲಿ, ಕಷ್ಟ ಆದ್ರೂ ಚಿಂತಿಲ್ಲ ಅಂತ ಅನ್ಕೊಂಡು ನಾನು ಸೆಕ್ಯೂರಿಟಿ ಗಾರ್ಡ್ ಕೆಲ್ಸಕ್ಕೆ ಹೋಗಿದ್ದು. ಯಾರೋ ನಮ್ಮಂಗೆ ನೀವು ಸೆಕ್ಯೂರಿಟಿ ಗಾರ್ಡ್ ಕೆಲ್ಸಕ್ಕೆ ಹೋಗ್ತೇನೆ ಅಂತೇಳಿ ನನ್ನ ಲಾಸ್ಟ್ ವಿಡಿಯೋಸ್ ನೋಡ್ರಿ. ಅಲ್ಲಿ ನಾನು ಶೇವಿಂಗ್ ಇಲ್ಲ, ಮತ್ತು ಸಣ್ಣ ಸಣ್ಣ ಕೂಲ್ ಅದಾವು. ಮತ್ತು ಒಂದೆರಡು ವಿಡಿಯೋಸ್ ಒಳಗೆ ಸೆಕ್ಯೂರಿಟಿ ಗಾರ್ಡ್ ಡ್ರೆಸ್ ಹಾಕೊಂಡು ನಾನು ವಿಡಿಯೋಸ್ ಮಾಡೀನಿ. ಆಮೇಲೆ ಇದು ನನ್ನ ನೇಮ್ ಪ್ಲೇಟ್. ಇದು ನನ್ನ ನೇಮ್ ಪ್ಲೇಟ್ ಅಲ್ಲಿ ಕಾಣಿಸ್ತಲ್ಲ, ಇಲ್ಲಿ ಹಾಕ್ತಿದ್ದೆ. ಇದು ಇಲ್ಲಿ ಹಾಕೊಂಡು ಎಸ್ ಸರ್ ಏನೇನು ಮಾಡ್ಬಿಡ್ತೀನಿ. ನಗು ಹತ್ತತ್ ನನಗೆ ಒಂದೊಂದ್ಸಲ ಹಿಂದಿಂದೆಲ್ಲ ನೆನೆಸ್ಕೊಂಡ್ರೆ ಏನೇನೆಲ್ಲ ನನ್ನ ಲೈಫ್ ಒಳಗೆ ಏನು ಈ ಕೆಲಸ ಮಾಡಬಾರ್ದು ಅಂತ ಅನ್ಕೊಂಡಿದ್ದೆ, ಅದೇ ಕೆಲಸ ಮಾಡಿಸ್ತ ನನಗೆ ಜೀವನ. ಅದೇ ಮಾಡಿಬಿಟ್ಟೆ. ಅವಾಗ ಗೊತ್ತಾಗಿದ್ದು ನನಗೆ ಜೀವನ ಅನ್ಕೊಂಡಂಗಲ್ಲ, ಅನುಸರಿಸ್ಕೊಂಡು ಹೋಗೋದು ಜೀವನ ಅಂತೇಳಿ. ಅವತ್ತಿಂದ ಯಾವುದೇ ಕೆಲ್ಸಕ್ಕಾಗ್ಲಿ ಏನಾಗ್ಲಿ ಹಿಂದೆ ಮುಂದೆ ನೋಡಿಲ್ಲ. ನಾನು ಇಲ್ಲಿ ಕೆಲ್ಸಕ್ಕೆ ಹೋಗಿದ್ದು ಫಸ್ಟ್ ಟೈಮ್. ಮೊದಲು ಎಲ್ಲಿ ಹೋಗಿದ್ದಿಲ್ಲ, ಬರೀ ಕಾಲೇಜ್ಗೆ ಹೋಗಿದ್ದೆ. ಹಾಸ್ಟೆಲ್ನಾಗ ಭಾಳ ಇರ್ತಿದ್ದೇನೆ, ಮನ್ಯಾಗೂ ಮಾಡ್ತಿದ್ದಿಲ್ಲ, ಹೊರಗೂ ಎಲ್ಲಿ ಹೋಗಿದ್ದಿಲ್ಲ. ಇದೇ ಫಸ್ಟ್ ಟೈಮ್ ಬಂದೆ. ಮಾಡಿ 1 ವರ್ಷನೂ ಹೋಗ್ಲಿಲ್ಲ. 10 ತಿಂಗಳು ಹೋದೆ, ಬಿಟ್ಬಿಟ್ಟೆ. ಆಮೇಲೆ ಆಗ್ಲೇ ಇಲ್ಲ. 10-11 ತಿಂಗಳು ಒಂದು ಸ್ವಲ್ಪ ಹೆಲ್ತ್ ಇಶ್ಯೂ ಬಂತು. ಇನ್ನೂ 1 ತಿಂಗಳು, 1 ವರ್ಷ ಪೂರಾ ಕಂಪ್ಲೀಟ್ ಆಗಿದ್ರೆ PF ಜೊತೆ ಸೆಟ್ಲ್ಮೆಂಟ್ ಎಲ್ಲ ಸೇರಿ ಒಂದು 50,000 ರೂಪಾಯಿ ಬರ್ತಿತ್ತು. 1 ವರ್ಷಕ್ಕೆ ಹೋಗ್ಬೇಕಾಗಿತ್ತು, ಆದ್ರೂ ಬಿಟ್ಬಿಟ್ಟು ಹೋಯ್ತು. ಮತ್ತೆ ಹೆಲ್ತ್ ಮುಂದೆ ಆಕಿನೇ ಆರಾಮಿಲ್ಲ ಅಂದ್ರೆ ಮತ್ತೆ ರೊಕ್ಕ ತೊಗೊಂಡು ಏನು ಮಾಡ್ತೀನಿ ಬಿಡು ಅಂತೇಳಿ ಹೋಲಿ ಬಿಡು ಅಂತೇಳಿ ಅದು ಕೆಲಸನೂ ಬಿಟ್ಟು ಮನ್ಯಾಗ ಕೂತ್ಲು. ಆಮೇಲೆ ನಾನು ಒಂದು ಸ್ವಲ್ಪ ಅಲ್ಲಿ ಕಂಪ್ನ್ಯಾಗ ಕೆಲಸ ಸೆಕ್ಯೂರಿಟಿ ಗಾರ್ಡ್ ಮಾಡಾಗಂತೂ ಅದೇ ಒಂದು ನನ್ನ ಜೊತೆ ಮಾಡೋರೆಲ್ಲ ಸೀನಿಯರ್ಸ್ಗಳು ಅವರು ಸೇರ್ಕೊಂಡು 60 ವರ್ಷ ಆಗುತ್ತೆ ರಿಟೈರ್ಮೆಂಟ್ ಆಗುತ್ತಾನೆ ಸೆಕ್ಯೂರಿಟಿ ಗಾರ್ಡ್ ಆಗಿ ರಿಟೈರ್ಮೆಂಟ್ ಆಗ್ಬಿಟ್ರು. ಅವರೆಲ್ಲ ನೋಡೋ ನನಗೆ ಅಂಜಿಗೆ ಬಂದ್ಬಿಡ್ತಿತ್ತು. ಯಪ್ಪ ನನ್ನ ಜೀವನ ಹಿಂಗೆ ಸಾಯ್ತಾನೆ ಇದ್ರಾಗ ಹೋಗ್ಬಿಡ್ತೀನಪ್ಪ ಅಂತ ಅನಿಸ್ಬಿಡ್ತು. ಆಮೇಲೆ ಒಂದು ಸ್ವಲ್ಪ ತಲೆ ಓಡಿಸಿದೆ. ಸ್ವಲ್ಪ ಇವ್ರನ್ನ ಸ್ವಲ್ಪ ಅಲ್ಲಿ ಫ್ರೆಂಡ್ಶಿಪ್ ಅಲ್ಲಿ ಸ್ವಲ್ಪ ಮಾತಾಡ್ಕೊಂಡು, ಜಾಸ್ತಿ ಫ್ರೆಂಡ್ಶಿಪ್ ಯಾರ ಜೋಡಿನೂ ಮಾಡೋಕೆ ಹೋಗಿಲ್ಲ ಇನ್ನೂವರೆಗೂ. ಸ್ವಲ್ಪ ಇನ್ಫಾರ್ಮೇಷನ್ಸ್ ತಿಳ್ಕೊಂಡೆ. ಅವರು ಅಲ್ಲಿ ಅಂದ್ರೆ ಒಂದಿಷ್ಟು ಜನ ಸೆಕ್ಯೂರಿಟಿ ಗಾರ್ಡ್ಸ್ಗಳು ಅಲ್ಲಿ ಕೆಲಸ ಮುಗಿಸ್ಕೊಂಡು ಒಂದಿಷ್ಟು ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ರು. ಅವರು ಅವರೆಲ್ಲ ಹೇಳ್ಕೊಟ್ರು ಅಲ್ಲಿ ಯಾವ ಥರ ಮಾಡೋದು ಈ ಥರ ಮಾಡೋದು ಅಂತೇಳಿ ಅವ್ರು ನೋಡಿಕೊಂಡು. ಆಮೇಲೆ ಒಬ್ಬೊಬ್ರು ಹೇಳ್ತಿದ್ರು ನನಗೆ ಕಮೆಂಟ್ ಒಳಗೆ, ಇಷ್ಟೆಲ್ಲ ನೀವು ಬೇರೆ ಇಟ್ಟಿಟ್ಟು ಒಂದೊಂದು 2-2 ತಾಸು ನೀವು ಇಷ್ಟಿಷ್ಟು ಕೆಲಸ ಹಿಂಗೆ ಮಾಡ್ಕೊತ ಹೋಗೋ ಬದಲಿ ಯಾವುದೋ ಒಂದು ಕಂಪ್ನಿಯಾಗ ಫುಲ್ ಮಾಡಿದ್ರೆ ಮುಗಿದು ಹೋಗುತ್ತಲ್ಲ ಅಂತೇಳಿ. ಸೊ ಹಂಗೆ ಮಾಡೋದಕ್ಕಿಂತ ನನ್ನ ಇಂಟೆನ್ಷನ್ ಏನು, ಒಂದು ಜಾಗದಾಗ ಕೆಲಸ ಮಾಡಿದ್ರೆ 10 ರೂಪಾಯಿ ಬರುತ್ತಂದ್ರೆ ಅದಕ್ಕಿಂತ 10 ಜಾಗದಲ್ಲೇ 100 ರೂಪಾಯಿ ಬಂದ್ರೆ ಅದು ಇಂಪಾರ್ಟೆಂಟ್. ಇನ್ಕಮ್ ಸೋರ್ಸ್ ಜಾಸ್ತಿ ಆಗ್ಬೇಕು, ಬೇರೆ ಕಡೆಯಿಂದ ಬರ್ಬೇಕು. ಆ ಥರ ಲೆಕ್ಕಾಚಾರ. ಬೆಂಗಳೂರಾಗಂತೂ ಒಂದೇ ಕೆಲಸ ಮಾಡಿದ್ರೆ, ನಾ ಎಷ್ಟು ಸಲ ಹೇಳಾಕೊತೀನಿ ಇದನ್ನು, ಒಂದೇ ಕೆಲಸ 2 ಕೆಲಸ ಮಾಡ್ತೀನಿ ಅಂದ್ರೆ ಒಂದೇ ಕೆಲಸದ ಮೇಲೆ ಜೀವನ ನಡಿತೈತಿ, ಇಲ್ಲ ಅನ್ನಲ್ಲ. ಹೆಂಗೆ ಸುಮ್ಮನೆ ನಾರ್ಮಲಾಗಿ ಹೆಂಗೆ ನಡಿತೈತಿ ಹಂಗೆ ನಡಿತೈತಿ. ಒಂದು ಸ್ವಲ್ಪ ಏನೋ ನಾವು ಜೀವನದಾಗ ಒಂದು ಸ್ವಲ್ಪ ಬೇಕಾಗಿದ್ದು ಬೇಕಾಗಿದ್ದು ಮಾಡು ಅಂತ ಅನ್ಕೋಬೇಕಂದ್ರೆ ಕೆಲಸ ಭಾಳ ಮಾಡ್ಬೇಕಾಗತ್ತೆ. ಹಗಲು ರಾತ್ರಿ ನೋಡಬಾರ್ದು. ಆ ಕಡೆ ಕೆಲಸಗಳನ್ನ ಭಾಳ ಮಾಡ್ಕೋಬೇಕು, ತಲೆ ಓಡಿಸಿ ಕೆಲಸ ಮಾಡ್ಬೇಕಾಗತ್ತೆ. ನಾನಂತರೂ ಈಗ ಒಂದಿಷ್ಟು ಪಾರ್ಟ್ ಟೈಮ್ಸು ಅದು ಇದು ಅಂತೇಳಿ ಒಂದು ಸ್ವಲ್ಪ ವರ್ಕ್ಸ್ ಎಲ್ಲ ಸ್ವಲ್ಪ ನೆಟ್ವರ್ಕ್ ಎಲ್ಲ ಸ್ವಲ್ಪ ಮಂದಿ ಜಾಸ್ತಿ ಆದಂಗೆ ನನಗೆ ಪರಿಚಯ ಆದಂಗೆ ಎಲ್ಲರೂ ಹೇಳ್ಕೊಟ್ರು. ಹಿಂಗೆ ಮಾಡ್ಬೇಕು, ಬೆಂಗಳೂರಾಗ ಕೆಲಸ ಇಷ್ಟರಿಂದ ಇಷ್ಟು ಮಾಡ್ಬೇಕು, ಇಷ್ಟರಿಂದ ಇಷ್ಟು ಹಿಂಗೆ ಮಾಡ್ಕೋತ ಹೋಗ್ಬೇಕು, ಮನ್ಯಾಗಿದ್ದಾಗ ಈ ಕೆಲಸ ಮಾಡ್ಬೇಕು. ಭಾರಿ ಫುಲ್ ಟ್ರೈನ್ ಮಾಡಿಬಿಟ್ರೆ ನನಗೆ. ಟ್ರೈನ್ ಆದ ಒಂದು 6 ತಿಂಗಳದಾಗ ಟ್ರೈನ್ ಆದಮೇಲೆ ಸಣ್ಣಗೆ ಬಂದಾಗ ಸ್ವಲ್ಪ ಗ್ರಿಪ್ ಸಿಕ್ತು ಆ ಕೆಲಸದ ಬಗ್ಗೆ, ಹಿಂಗೆ ಮಾಡಬೇಕು ಅಂತೇಳಿ. ಕೆಲ್ಸಕ್ಕೆ ಹೋಗಾಗ ಕಂಪ್ನ್ಯಾಗ ಈಕಿಗೆ ರಜೆ ಇದ್ದಿದ್ರೆ ನಾನು ರಜೆ ಇರ್ತಿದ್ದಿಲ್ಲ. ಅದೊಂದು ನಮಗೆ ಅವಾಗ ಆಡ್ತಾರೆ. ಈಕಿಗೆ ಸಂಡೇ ರಜೆ ಇದ್ರೆ ನನಗೆ ಸಂಡೇ ರಜೆ ಕೊಟ್ಟಿರ್ಲಿಲ್ಲ. ನಾವು ಎಲ್ಲರೂ ಸೇರಿ ಪ್ಲಾನ್ ಮಾಡ್ತಿದ್ವಿ. ನಾನು, ದೀಪಾ, ಪ್ರೇಮು ಒಟ್ಟರು ಸೇರಿ ಒಂದು ಏನಾರ ಮಾಡ್ಬೇಕಂದಾಗ ಹೋಗ್ಬಿಡ್ತಿದ್ದ.
ಅವತ್ತಿನ ಬಾಳ ನಂದು ಸಿಟ್ ಕೆಲಸ ಬರ್ತಿತ್ತು ಅವಾಗ. ಇವ್ರಿಗೆಲ್ಲರೂ ಸಿಟ್ಟು ಬರ್ತಿತ್ತು, ಇವ್ನು ಒಂದೇ ಬೇರೆ ನೋಡಿ ಟ್ರ್ಯಾಕ್ ಅನ್ನೋರು, ಇವ್ನು ಒಂದೇ ಬೇರೆ ಟ್ರ್ಯಾಕ್. ಎಲ್ಲರೂ ಸಂಡೇ ದಿನ ಮನ್ಯಾಗಿದ್ರು, ಇವಾಗ ಸಂಡೇ ಮನ್ಯಾಗ ಹೋಗ್ಬೇಕು. ನಂದು ಮಂಡೇ ವೀಕ್ ಆಫ್ ನಂದು, ಮಂಡೇ ಇಲ್ಲಿಕ್ಕೆ ಮಂಡೇ ಇಲ್ಲಿಕ್ಕೆ ಸ್ಯಾಟರ್ಡೇ ವೀಕ್ ಆಫ್ ನಂದು. ಅವತ್ತು ಮನ್ಯಾಗ ಇರ್ತಿದ್ದೆ, ಎಲ್ಲರೂ ಕೆಲ್ಸಕ್ಕೆ ಹೋದಿನ ನಾ ಮನ್ಯಾಗ ಇರ್ತಿದ್ದೆ ಅವತ್ತು. ಹಿಂಗ ಮಾಡಿ 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 ಸಾಕಾಗ್ಬಿಡ್ತು. ಅಂದ್ರೂ ಇದ್ರ ಈ ಗ್ಯಾಪ್ ಒಳಗೆ ನಾವು ವಿಡಿಯೋಸ್ ಮಾಡೋದಂತ್ರ ಬಿಡಲಿಲ್ಲ. ವಿಡಿಯೋಸ್ ಮಾಡಬೇಕು, ಹಾಕ್ಬೇಕು ಅನ್ನೋದು ಇಂಟೆನ್ಷನ್. ಅಂದ್ರೆ ಯಾವುದೋ ಒಂದು ವಿಡಿಯೋಸ್ ಮಾಡಿಬಿಟ್ಟು ಯಾವುದೋ ಒಂದು ಬಿಟ್ಬಿಟ್ಟೆ ಅಂತಲ್ಲ, ಹಂಗೆ ಯಾವುದೋ ಒಂದು ಆಗಿರ್ತಾವೆ. ಬಟ್ ಎಲ್ಲ ವಿಡಿಯೋಸ್ನು ಹಂಗೆ ಬಿಟ್ಟಿಲ್ಲ. ಈ ವಿಡಿಯೋ ಮಾಡಿದ್ರೆ ಇದಕ್ಕೆ ಒಂದು ಶಾರ್ಟ್ ವಿಡಿಯೋ ಮಾಡಿದ್ರೆ ಇಲ್ಲಿಂದ ಒಂದಿಷ್ಟು ಜನಕ್ಕೆ ಉಪಯೋಗ ಆಗಿರ್ಬೇಕು, ಇಷ್ಟ ಆಗಿರ್ಬೇಕು ಅನ್ನೋ ಲೆಕ್ಕಕ್ಕೆ ಹೆಂಗೆ ಒಟ್ಟು ತಲೆ ಓಡಿಸಿ ಕಷ್ಟಪಟ್ಟು ತಲೆ ಎಲ್ಲ ಕೆರ್ಕೊಂಡು ರಾತ್ರಿ ಆಗಲಿ ನಿತ್ಯ ಇರಲಾರ್ದೆ ಎಡಿಟ್ ಮಾಡಿ ಇಷ್ಟು ಈಗ 1,70,000 ಪ್ಲಸ್ ಅದಾರ ನಮ್ಮ ಸಬ್ಸ್ಕ್ರೈಬರ್ಸ್, ನಮ್ಮನ್ನು ಪ್ರೀತಿಸೋರು 1,70,000. ಅವರೆಲ್ಲ ಹಿಂಗೆ ಬಂದು ನಿಂತ್ರಂದ್ರೆ ಕಣ್ಣು ಹಾಯ್ಸಕ್ಕೆ ಜಾಗ ಸಿಗಲ್ಲ, ಅಷ್ಟಾಗುತ್ತೆ. ಬರೇ ಜಸ್ಟ್ ನಂಬರ್ ಅಲ್ಲದು. ಎಲ್ಲಾರ ಪ್ರೀತಿಲಿಂತ ಇಷ್ಟು ಇದು ಗಳಿಸೀವಿ ಹಾಂ. ಐ ಲವ್ ಮೈ ಸಬ್ಸ್ಕ್ರೈಬರ್ಸ್. ಓಕೆ, ಹೆಂಗೆ ಹೇಳ್ಬೇಕು ನಿಮಗೆ, ಎಷ್ಟು ಸಲ ಥ್ಯಾಂಕ್ಸ್ ಹೇಳಿದ್ರು ಇದು ಮಾಡೋಂಗಿಲ್ಲ. ಇನ್ನೊಂದು ಎಲ್ಲರೂ ಹೇಳ್ಬೋದು, ಎಲ್ಲರೂ ನಮಗೆ ಕಲಿಸ್ಕೊತಾನೆ ಬಂದ್ರಿ. ಜೀವನ ಹಿಂಗೆ ಮಾಡ್ಬೇಕಂತ ನಾವು ವಿಡಿಯೋಸ್ ಮಾಡಿದಾಗ ವಿಡಿಯೋಸ್ ಒಳಗೆ ನಮ್ಮ ಕಮೆಂಟ್ ಒಳಗೆ ನೀವು ಹಿಂಗೆ ಮಾಡ್ರಿ ಅಂತ ಹೇಳ್ಕೊತಾರೆ. ಅದರಿಂದ ಭಾಳ ತಿಳ್ಕೊಂಡು ನಾವು ಇನ್ನೂ ಹೇಳ್ಬೇಕಂದ್ರೆ ಜೀವನದಾಗ ಎಷ್ಟು ಜನ ಎಷ್ಟು ಸಜೆಸ್ಟ್ ಮಾಡ್ಯಾರ, ಹಿಂಗ್ ಮಾಡ್ರಿ. ಏನಾರ ತಗೋಬೇಕು ಅಂದ್ರೆ, ಒಂದು ಏನಾರ ತಿನ್ಬೇಕು ಅಂದ್ರೆ, ಎಲ್ಲಾರು ಹೋಗ್ಬೇಕು ಅಂದ್ರೆ, ಏನಾರ ಮಾಡಬೇಕು ಅಂದ್ರೆ, ಒಂದು ಹೊಸ ಹೆಜ್ಜೆ ಏನಾರ ಇಡಾಕತ್ತೀವಿ ಅಂದ್ರೆ ಪ್ರತಿಯೊಂದಕ್ಕೂ ಗೊತ್ತಿದ್ದವ್ರೆಲ್ಲರೂ ಕಮೆಂಟ್ಸ್ ಹಾಕಿರಿ, ಎಲ್ಲರೂ ತಿಳಿಸ್ಕೊಟ್ಟಿರಿ. ಅದರಿಂದ ಭಾಳ ಕಲ್ತೀವಿ ನಾವು. ಕಲ್ತಲ್ಲೇ ಒಂದು ಕರೆಕ್ಟಾಗಿ ಇಷ್ಟು ಸಣ್ಣವರಿದ್ರೂ ಆರಾಮಾಗಿ ಜೀವನ ಮಾಡ್ಕೋತ ಹೊಂಟೀವಿ ನಿಮ್ಮ ಆಶೀರ್ವಾದದಿಂದ. ಒನ್ ಟೈಮ್ ನನಗೇನು ಅನ್ಸ್ಬಿಟ್ಟಿದ್ದಂದ್ರೆ, ಈ ಥರ ನಾನು ಈಗ ನನ್ನ ಮದುವೆ ಆಗೈತರ ಲೈಫ್ ಮುಗೀತು ಅನ್ಕೊಂಡ್ಬಿಟ್ಟಿದ್ದೆ. ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಲೈಫ್ ಕಲಾಸ್ ಮುಗ್ದ ಹೋತ್ ಅನ್ಕೊಂಡ್ಬಿಟ್ಟೆ. ಇನ್ನೇನಿಲ್ಲ, ದುಡಿಬೇಕು, ದುಡಿಮೆ ಮಂತ್ ಅನ್ಕೊಂಡ್ಬಿಟ್ಟೆ ಇದಕ್ಕೆ. ಅದ್ರ ಸಂಬಂಧ ಅಂತೇಳಿ ದನ ದುಡ್ದಂಗೆ ದುಡ್ತಿದ್ದೆ ಹೊರತಾಗಿ. ನಂದು ಎಲ್ಲರಿಗತ್ಲೆ ನಾರ್ಮಲಾಗಿ ಮದುವೆ ಆಗಿ ನಾರ್ಮಲಾಗಿ ಎಲ್ಲ ಅನುಕೂಲ ಮಾಡಿಕೊಟ್ಟು ಆರಾಮಾಗಿ ಒಂದು ಕಡೆ ಮನ್ಯಾಗ ಇದ್ದು ಜೀವನ ನಡೆಸಿತ್ತ ನಂದು ಹೆಂಗೂ ಇರ್ತಿತ್ತು. ಬಟ್ ನಮ್ಮ ಜೀವನ ನಮ್ಮ ಕೈಯಾಗ ಕಟ್ಕೊಳ್ಳೋದಿತ್ತು. ನಂದಾಗಲಿ ನಮ್ಮ ತಮ್ಮಂದಾಗಲಿ ಅವ್ರವ್ರ ಜವಾಬ್ದಾರಿ ಅವ್ರ ಹಿಂದೆ ಇತ್ತು. ಯಾರೂ ಈಗ ನಾವು ಅಂದ್ಕೊಂಡು ಇರಲಿಲ್ಲ, ಯಾರೂ ಬರ್ತಿದ್ದು ಇಲ್ಲ. ಈಗೇನು ನಮ್ದು ಏನೂ ಇಲ್ಲಪ್ಪ ಈಗ ಆಗಲ್ಲ ಅಂದ್ಗಳೇನು ಯಾರು ಬಂದು ಕೇಸಿ ತೋರಪ್ಪ ಒಂದಿಷ್ಟು ನೀನು ಸಹಾಯಕ್ಕೆ ತಗೋ, ನಿನಗೆ ಹೆಲ್ಪ್ ಆಗಂಗೆ ಮಾಡ್ತಾರೆ, ಈ ಥರ ಎಕ್ಸ್ಪೆಕ್ಟು ಮಾಡಲಿಲ್ಲ. ಆ ಥರ ಬರಲ್ಲಂತನೂ ಗೊತ್ತಿತ್ತು. ಬಟ್ ಖಾಲಿ ಉಪ್ರಟ್ಟಿ ಇದು ಭಾಳ ಕೊಡ್ತಿದ್ರು, ಬುದ್ಧಿ ಮಾತು ಭಾಳ ಹೇಳ್ತಿದ್ರು. ಬುದ್ಧಿ ಮಾತು ಹೇಳಕ್ಕೆ ಭಾಳ ಮಂದಿ ಬರ್ತಾರೆ. ರಗಡ ಹೇಳಂದ್ರೆ ಚಾಂತನ ಬೆಳ್ತಾರೆ, 24 ತಾಸು ಕೂತ್ ಹೇಳ್ತಾರೆ. 10 ರೂಪಾಯಿ ಕೊಡ್ರಿ ಅಂತಂದ್ರೆ ಯಾರು ಕೊಡಂಗಿಲ್ಲ. ಅದು ನನಗೆ ತಿಳಿಯಿತು. ಜೀವನದಾಗ ಏನಿದ್ರು ನಾವು ದುಡಿತಿರ್ಬೇಕು, ದುಡ್ಕೋತಿದ್ರೆ ಮನುಷ್ಯಾಗ ಬೆಲೆ ಅನ್ನೋದು ಅವಾಗ ಗೊತ್ತಾಯ್ತು ನನಗೆ. ಆಮೇಲೆ ಅಡ್ವೈಸ್ಗಳು ಯಾರಾದರೂ ಕೊಟ್ಬಿಡ್ತಾರೆ ಅಡ್ವೈಸು. ಅದೇನಂತಾರಲ್ಲ, ಕೆಟ್ಟು ಕೂತಾಗ ಕತ್ತೇನು ವೇದಾಂತಿ ಅಂದಂಗೆ, ಹಂಗೆ ಭಾಳ ಎಂಥ ಕತ್ತಿಗಳವ್ರು ನನ್ನ ಸುತ್ತಮುತ್ತ ಒಂದಿಷ್ಟು ಸರ್ಕಲ್ ಒಳಗಿದ್ರು. ಅಂಥವ್ರ ಕೈಲೇ ಬುದ್ಧಿ ಮಾತು ಹೇಳಿಸ್ಕೊಳ್ಳೋ ಲೆಕ್ಕಕ್ಕೆ ನನ್ನ ಜೀವನ ಹೋಗಿತ್ತು. ಅಲ್ಲಿಂದ ಹೊಳ್ಳಿ ನಾನು ಬೌನ್ಸ್ ಬ್ಯಾಕ್ ಆಗಿದ್ದೀನಿ. ಮತ್ತು ಹೊಳ್ಳಿ ಕಟ್ಕೋಬೇಕು ಜೀವನ ಅಂತೇಳಿ ಕಷ್ಟ ಬಿದ್ದು. ಅಂದ್ರೆ ಈಗ ದೊಡ್ಡ ಭಾರಿ ಇದಾಗ್ಬಿಟ್ಟಿನ ಅಂತ ಅನ್ನೋಕುತ್ತಿಲ್ಲ. ಬಟ್ ಜೀವನ ಬೆಟರ್ ಮಾಡ್ಕೊಂಡು, ಯಾರು ಇರ್ಲಾರ್ದ, ಯಾರ್ದು 1 ರೂಪಾಯಿ ಇರ್ಲಾರ್ದ, ಯಾರ್ದು ಸಹಾಯ ಇರ್ಲಾರ್ದ ಬದುಕಬಹುದು. ನಮ್ಮ ಜೀವನ ನಾವು ನೋಡ್ಕೋಬಹುದು ಇಬ್ಬರೇ ಸೇರಿ ಅಂತೇಳಿ ಇಲ್ಲಿಂದ ಸ್ಟ್ರಾಂಗ್ ಆಗಿ. ಅದು ಒಂದು ಇಷ್ಟು ಇಲ್ಲಿಂದ ಸ್ಟ್ರಾಂಗ್ ಆದ್ರೆ ಸಾಕು, ಮನುಷ್ಯ ಏನು ಬೇಕಾದ್ರೂ ಮಾಡ್ಬೋದು. ಇಲ್ಲಿಂದ ಸ್ಟ್ರಾಂಗ್ ಆಗೀವಿ. ಆಮೇಲೆ ನೀವೇ ಸ್ಟ್ರಾಂಗ್ ಮಾಡಿರಿ, ಯಾಕಂದ್ರೆ ನಿಮ್ಮ ಒಂದೊಂದು ಸಜೆಷನ್ಸಿಂದ ನಾವು ಭಾಳ ಕಲ್ಕೋತೀವಿ. ಸೊ ಯಾವತ್ತೂ ನಮ್ಮ ಜೊತೆ ಹೀಗೆ ಇರ್ಬೇಕು, ನೀವು ಹೀಗೆ ನಮಗೆ ಸಜೆಷನ್ಸ್ ಕೊಡ್ತಾ ಇರಬೇಕು. ಎಷ್ಟೋ ಜನಕ್ಕೆ ನಮ್ಮಿಬ್ಬರು ನೋಡಿ ಪಾಪ ಅನಿಸಿದ್ದು ಉಂಟು, ಎಷ್ಟೋ ಜನಕ್ಕೆ ಸಿಟ್ಟು ಬಂದಿದ್ದು ಉಂಟು. ಎಲ್ಲ ಥರ ಇರ್ತೈತಿ, ಎಲ್ಲ ಥರ ಬರ್ತಾವೆ, ಎಲ್ಲ ಥರ ತೊಗೊಳ್ಳೋದು. ಬಟ್ ನಮಗೆ ಏನು ಬೇಕೋ ಅಷ್ಟೇ ತೊಗೊಂಡಿವಿ ನಾವು. ಬ್ಯಾಡ್ದಿದ್ದು ಸುಮ್ಮನೆ ಕಾಲದಲ್ಲಿ ಯಾಕೆ ತೊಗೊಳೋದು ಬಿಡು ಅಂತೇಳಿ ಈಗ ಒಂದು ಏನೋ ಅಕ್ಕಿ ಅಷ್ಟು ಮಾಡ್ತಿರ್ತೀವಿ ಅಂತ
ಅದ್ರೊಳಗ ನಮಗ್ ಬ್ಯಾಡ್ ಆಗಿದ್ ತೆಗೆದೋಗಿತೇವಲ್ಲ ಹಂಗ ನಮಗ್ ಬ್ಯಾಡ್ ಆಗಿದ್ ಕಮೆಂಟ್ಗಳು ನಮ್ಗೆ ಇಷ್ಟ ಪಡ್ಲಾರ್ದ ಅವ್ರನ್ನ ತೆಗೆದೋಗಿ ಚಲೋ ಚಲೋ ಅಷ್ಟೇ ಇಟ್ಕೋತೀವಿ ನಾವು ಅಷ್ಟೇ. ಅದಕ್ಕೆಲ್ಲ ಆಮೇಲೆ ಒಬ್ರೊಬ್ರು ರಿಪ್ಲೈ ಒಬ್ಬೊಬ್ರು ಕಮೆಂಟ್ ಹೆಂಗ್ ಮಾಡ್ತಾರಂದ್ರೆ ಒಟ್ಟ ಇದು ಕಮೆಂಟ್ಸಿಗೆ ರಿಪ್ಲೈ ಮಾಡೋಕ್ಕಾಗಲ್ಲ. ನಾನು ಜಾಗದಾಗಿದ್ರೆ ಈ ಕಮೆಂಟ್ಸಿಗೆ ಹೆಂಗೆ ರಿಪ್ಲೈ ಮಾಡೋಕ್ಕಾಗುತ್ತೆ? ಎಷ್ಟು ಈಗ ಟೈಮ್ ಅಷ್ಟು ಇರಂಗಿಲ್ಲ. ಒಂದೊಂದ್ಸಲ ಟೈಮ್ ಇದ್ದಾಗ ಕೂತು ಎಲ್ಲದಕ್ಕೂ ರಿಪ್ಲೈ ಮಾಡಿರ್ತೀನಿ. ಒಂದು ವಿಡಿಯೋದು ಎಷ್ಟು ಒಂದು 150 ಹಿಂಗೆ 100 ಮೇಲೆ ಬರ್ತಾವೆ ಕಮೆಂಟ್ಸ್, ಅವನ್ನೆಲ್ಲ ನಾನು ರಿಪ್ಲೈ ಮಾಡಿರ್ತೀನಿ. ಇನ್ನೂ ಒಂದೊಂದು ಈಕಿ ನೋಟ್ ಓದಿರ್ತಾಳೆ, ಓದಿಕೇಸಿ ಬಿಟ್ಟಿರ್ತಾಳೆ. ಆಮೇಲೆ ಅಂದಿರ್ತಾಳೆ, ಹಿಂಗೆ ಅಂದಾರ, ಹಿಂಗಿಲ್ಲ, ಹಿಂಗೆ ಮಾಡ್ಬೇಕಂತ, ಹಿಂಗಿಲ್ಲ ಅಂತ ಎಲ್ಲ ಹೇಳಿರ್ತಾಳೆ. ಪ್ರತಿಯೊಂದು ಕಮೆಂಟು ಓದ್ತೀನಿ. ಪ್ರತಿಯೊಂದು ಕಮೆಂಟನ್ನು ಓದ್ತಾಳೆ. ಒಂದು ಮಿಸ್ ಮಾಡಾದ ಹಿಂಗೆ ಅಂದಾರ ನೋಡಿ, ಹಿಂಗೆ ಮಾಡ್ಬೇಕು, ಹಿಂಗೆ ಮಾಡಬಾರ್ದು ಅಂತ ಹೇಳ್ಬಿಡ್ತಾಳೆ. ಸೊ ಅದರಿಂದ ನಾವು ಕಲ್ಕೋತ ಹೋಗ್ತೀವಿ. ಈಗೀಗ ನಮ್ಮ ವಿಡಿಯೋ ಜಾಸ್ತಿ ಬರತ್ತಿಲ್ಲ, ಯಾಕಂತ ಗೊತ್ತೈತಿ ಎಲ್ಲರಿಗೂ. ಯಾಕಂದ್ರೆ ಈಕಿ ಸ್ವಲ್ಪ ಪ್ರೆಗ್ನೆಂಟ್ ಅದಾಳಲ್ಲ, ದಿನ ವಿಡಿಯೋ ಮಾಡಕ್ಕಾಗಲ್ಲ, ಭಾಳ ಹೊತ್ತು ಮಾಡಕ್ಕಾಗಲ್ಲ, ಭಾಳ ಹೊತ್ತು ನಿಂದ್ರಕ್ಕಾಗಲ್ಲ. ಒಂದು ವಿಡಿಯೋ ಮಾಡ್ಬೇಕು, ಏನಿಲ್ಲ ಅಂದ್ರೂ ಒಂದು ನಿಂತಿದ್ದ ಸೀನ್ ಇತ್ತು, ಎಷ್ಟೊತ್ತನ ನಿಂತು ಹೋಗುತ್ತಾ ಗೊತ್ತಿಲ್ಲ. ಅದು ಶಾರ್ಟ್ ಓಕೆ ಆಗುತ್ತಾ ನಿಂದಿರ್ಬೇಕಾಗುತ್ತೆ. ವಿಡಿಯೋ ಇರ್ತೈತಿ, 1 ತಾಸು 2 ತಾಸು ನಿಂದಿರ್ಬೇಕಾಗುತ್ತೆ. ಎಷ್ಟೊತ್ತು ಒಂದೊಂದ್ಸಲ ಸೂಟ್ ಆಗಲಿಲ್ಲ, ಡೈಲಾಗ್ ಸೂಟ್ ಆಗಲಿಲ್ಲ, ಚಂದ ಅನಿಸ್ಲಿಲ್ಲ, ರೀಟೇಕ್ ತೊಗೊಂಡು ಸುಸ್ತಾಗುತ್ತಾ. ಅದನ್ನು ಒಬ್ಬೊಬ್ರು ಅನ್ಕೊಂಡ್ರೆ ವಿಡಿಯೋ ಮಾಡೋದು ಏನಿದು ಅಲ್ಲ ಅಂತೇಳಿ, ವಿಡಿಯೋ ಮಾಡೋದು ಒಂದು ಕೆಲಸ, ದೊಡ್ಡ ಕೆಲಸ. ಅದು ಮಾಡಿ ನೋಡ್ರಿ. ಲಿಪ್ಸಿಂಗ್ ಹಿಡಿದು ಮಾಡಿದ್ರ ಆ ತರ ಏನ್ ಬರೋದಲ್ಲ, ಈ ತರ ವಿಡಿಯೋ ಮಾಡಿ ಅದ್ರೊಳಗ್ ಡೈಲಾಗ್ ಕರೆಕ್ಟ್ ಆಗಿ ಹೇಳಿ ರೀಟೇಕ್ ತಗೊಂಡು ವಾಪಸ್ ಅದನ್ನ ಎಡಿಟ್ ಮಾಡಿ ಸಾಂಗ್ ಕೊಡಿಸಿ ಎಲ್ಲ ರೆಡಿ ಮಾಡ್ಬೇಕಂದ್ರೆ ಬಾಳ ಟೈಮ್ ಹಿಡಿತೈತಿ. ಒಂದಿನ ನಾವು ಅರ್ಧ ದಿನ ಹೋಗೇ ಬಿಡ್ತೀವಿ. ಈಕೇನ್ ಶೂಟ್ ಮಾಡ್ಕೇಸಿ ಎಲ್ಲಾ ಮಾಡಿ ಮುಕ್ಕೊಂಡ್ಬಿಡ್ತಾಳ. ರಾತ್ರಿ ನಂದು ಊಟ ಮಾಡ್ಕೇಸಿ ನಾ ಎಡಿಟ್ ಮಾಡಕ್ ಕೂಡ್ತನಲ್ಲ, ಅವಾಗ ನಮ್ದು ಗೊತ್ತಾಗುತ್ತೆ. ರಾತ್ರಿ ಅದನ್ನ ಮುಗಿತನ ನಿದ್ದೆ ಮಾಡಂಗಿಲ್ಲ. ಯಾಕಂದ್ರೆ ಬೆಳಗ್ಗೆ ಎಲಿ ಕಂಡೀಷನ್ ಬಿಡ್ಬೇಕಾಗಿರ್ತೈತಿ. ಅದಕ್ಕಂತೇಳಿ ಅದಕ್ಕಷ್ಟು ಕಷ್ಟ ಬೀಳ್ಬೇಕಾಗತ್ತೆ. ಎಲ್ಲದ್ರೊಳಗೂ ಕಷ್ಟ ಐತಿ. ಕಷ್ಟ ಅಂದ್ರೆ ಕಷ್ಟ, ಇಷ್ಟ ಅಂದ್ರೆ ಇಷ್ಟ. ಎಲ್ಲ ಕ್ಷೇತ್ರದಾಗೂ ಕಷ್ಟ ಪಡಲೇಬೇಕಾಗತ್ತೆ. ಕಷ್ಟಪಟ್ರೆ ಪ್ರತಿಫಲ ಸಿಗುತ್ತೆ. ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಹಕಾರ ಸದಾಕಾಲ ನಮ್ಮ ಮೇಲೆ ಹಿಂಗೆ ಇರಲಿ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡ್ರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಲವ್ ಯು ಆಲ್. ಬೈ ಬೈ. ಟೇಕ್ ಕೇರ್. ಬೈ ಬಾಯ್.